ಬನ್ನಿ ಒಂದು ಕಾಲೇಜ್ ಇವೆಂಟ್ಗೆ ಅಂಡ್ ಇವತ್ತು ನಾವು ತಗೊಂಡೋಗ್ತಾ ಇದೀವಿ ನಮ್ಮ CBR ನೋಡಬಹುದು ಎಕ್ಸಾಸ್ಟ್ ಕೂಡ ಇದೆ. ದಿಸ್ ಇಸ್ ಫಸ್ಟ್ ಕಾಲೇಜ್ ಇವೆಂಟ್ ನನ್ನ CBR ಅಲ್ಲಿ. ಬನ್ನಿ ಒಳಗಡೆ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ಯೋ ವಾಚಿಂಗ್ ದಿದ್ರಟ್ಲ. ನಾನು ನಿಮ್ಮ ಹರ್ಷ. ಈ ಚಾನಲ್ ಹೊಸಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ, ಬೆಲ್ ಐಕಾನ್ ಮರಿಬೇಡಿ, ಹಂಗೆ ಇಂಥ ಒಂದು ಫಾರ್ಮ್ ಮಾಡಿ ಅಂತ ಹೇಳ್ತಾ ನಾನು ಶುರು ಮಾಡ್ತೀನಿ. ಸೊ ಗೈಸ್, ಟೈಟಲ್ ತಮ್ಮನೆ ನೋಡಿ ಗೊತ್ತಾಗಿರುತ್ತೆ ನಿಮಗೆ. ನಾವಿವತ್ತು ಹೋಗ್ತೀವಿ ಬನ್ನಿ ಒಂದು ಕಾಲೇಜ್ ಇವೆಂಟ್ಗೆ ಅಂಡ್ ಇವತ್ತು ನಾವು ತಗೊಂಡೋಗ್ತಾ ಇದೀವಿ. ನಮ್ಮ CBR ನೋಡ್ಬೋದು ಎಕ್ಸಾಸ್ಟ್ ಕೂಡ ಇದೆ. ಸೊ ಇವತ್ತು ನಾವು CBR ಹೋಗ್ತಾ ಇದೀವಿ ಅಂಡ್ ಇಲ್ಲಿ ಯಾರು ಇದ್ದಾರೆ ಅಂದ್ರೆ ರಾಹುಲ್ ಅಂಡ್ ಸಾಕ್ಷಿ. ಸೊ ಸಾಕ್ಷಿ ಯಾತ್ರಿ, ರಾಹುಲ್ ಟ್ರ್ಯಾಂಪು. ಅಂಡ್ ಇವಾಗ ನಾವು ಡೈರೆಕ್ಟ್ ಫಸ್ಟ್ ನೆಕ್ಸ್ಟ್ ಸ್ಟಾಪ್ ಬಂದು ರೋಟಿ ಪಾರ್ಕ್ ಹತ್ರ, ನಾಗರಬಾವಿ ಹತ್ರ. ಅಲ್ಲಿ ನಮ್ಮ ಇನ್ನೊಬ್ರು ಫ್ರೆಂಡ್ ಬೂಜಾಲ್ ಬರ್ತಾರೆ, ಆರ್ಯ ಅಂತ. ಆಮೇಲೆ ವಿಶ್ವ ಕೂಡ ಜಾಯ್ನ್ ಆಗ್ತಾನೆ ಅನ್ಸುತ್ತೆ. ಸೊ ನೋಡೋಣ ಹೆಂಗಿರುತ್ತೆ ಏನಾದ್ರು ನಿಮಗೆ ಗೊತ್ತಾಗುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕಲ್ಲ, ಬನ್ನಿ ಹೋಗೋಣ, ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಓಕೆ ಬಾಯ್ಸ್, ಇವಾಗ ನಾವು ಹೊರಟಿದ್ದೀವಿ. ಟೈಮ್ ಬಂದು ಆಲ್ಮೋಸ್ಟ್ 2:15 ಆಯ್ತು. 1:15 ಅಲ್ಲಿ ಇರ್ಬೇಕಿತ್ತು. ಏನಕ್ಕೆ ಲೇಟ್ ಆಯ್ತು ಅಂದ್ರೆ ಮಳೆ ಬರ್ತಾ ಇತ್ತು. ಸೊ ಇನ್ಫಾರ್ಮ್ ಮಾಡಿದೀವಿ ಲೇಟಾಗಿ ಬರ್ತೀವಿ ಅಂತ. ಸೊ ಮಳೆ ಇವಾಗ ಡ್ರಿಸಲ್ ಆಗ್ತಾನೆ ಇದೆ ಹೇಳ್ಬೇಕು ಅಂದ್ರೆ, ಬಟ್ ಸ್ಟಿಲ್ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಅಂಡ್ ಇವಾಗ ಏನಂದ್ರೆ ನಾವು ಈ ಕಡೆ, ನಾನು ರಾಹುಲ್ ಸಾಕ್ಷಿ ಈ ಕಡೆಯಿಂದ ಹೋಗ್ತಾ ಇದೀವಿ. ಯಾಕಂದ್ರೆ ಸಾಕ್ಷಿ ಗಾಡಿ ಇಲ್ಲೇ ಇತ್ತು. ಸೊ ಅವಳು ಬಂದು ಇಲ್ಲಿಂದ ಒಟ್ಟಿಗೆ ಹೋಗ್ತಾ ಇದೀವಿ. ಅಂಡ್ ಆ ಕಡೆಯಿಂದ ಮೋಹನ್, ಹಿತೇಶ್ ಬತ್ತಿಯಾರೆ. ಅಂಡ್ ಇಲ್ಲಿ ನಾಗರಬಾವಿಲಿ ಆರ್ಯ ಸಿಗ್ತಾರೆ, ಮತ್ತೆ ವಿಶ್ವ ಸಿಗ್ತಾನೆ. ಅಂಡ್ ಉದಯ್ ಡೈರೆಕ್ಟ್ ಆಗಿ ಬರ್ತಾರೆ ಅನ್ಸುತ್ತೆ. ಇನ್ನು ರವಿಬ್ರನು ಡೈರೆಕ್ಟ್ ಆಗಿ ಬರ್ತಾರೆ. ಸೊ ಎಲ್ಲ ಒಟ್ಟಿಗೆ ಒಂದೊಂದು ಕಡೆಯಿಂದ ಬಂದು ಒಂದ್ ಕಡೆ ಮೀಟ್ ಆಗ್ತೀವಿ ಎಲ್ಲ, ಆಮೇಲೆ ಒಟ್ಟಿಗೆ ಹೋಗ್ತೀವಿ. ಎಕ್ಸಾಸ್ಟ್ ಇದೆಯಲ್ಲ, ಅದೇ ತಲೆನೋವು. ಸಿಟಿಯಿಂದ ಅಲ್ಲಿ ತಗೊಂಡು ಹೋಗೋದೇ ತಲೆನೋವು ಗುರು, ಬಿಗ್ ಟಾಸ್ಕ್ ಅದು. ಬಟ್ ಸ್ಟಿಲ್ ವೆದರ್ ಬೇರೆ ನೋಡಿ, ವೆದರ್ ಬೇರೆ ವರ್ಸ್ಟ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಬನ್ನಿ ಹೋಗೋಣ. ತುಂಬಾ ತಿಂಗಳುಗಳೇ ಆಗೋಯ್ತು ಕಾಲೇಜ್ ಇವೆಂಟ್. ಅಂಡ್ ದಿಸ್ ಇಸ್ ಫಸ್ಟ್ ಕಾಲೇಜ್ ಇವೆಂಟ್ ನನ್ನ CBR ಅಲ್ಲಿ. ಸೊ ಕಾಲೇಜ್ ಇವೆಂಟ್ಗೆಲ್ಲ ತಗೊಂಡು ಹೋಗೇ ಇಲ್ಲ CBR ನ. ಇದೇ ಫಸ್ಟ್ ಟೈಮ್ CBR ನ ತಗೊಂಡು ಹೋಗ್ತಿರೋದು ಕಾಲೇಜ್ ಇವೆಂಟ್ಗೆ. ನೋಡ್ಬೇಕು ಹೆಂಗಿರುತ್ತೆ ರಿಯಾಕ್ಷನ್ಸು, ಹೇಗಿದೆ ಅಂತ ಎಲ್ಲ. ಓ ಅಣ್ಣಾಚಿ ಜಸ್ಟ್ ಮಿಸ್ಸು. ಸರಿ ಬೀಳ್ತಿದ್ದ, ಬಿದ್ದಿ ಅವನು ಬೀಳಿಸ್ತಿದ್ದ ಆ್ಯಕ್ಚುಲಿ. ಸೊ ಇಲ್ಲಿ ನಮಗೆ ಆರ್ಯ ಅವ್ರು ಸಿಗ್ತಾರೆ. ಸೊ ಅವ್ರದ್ದು ಬ್ಲ್ಯಾಕ್ ಬೂಜ ಅನ್ಸುತ್ತೆ. ನಂಗೆ ಲಾಂಗ್ ಟೈಮ್ ಪರಿಚಯ ಆಗಿದ್ದೀವರು. ಇವತ್ತೇ ಅವ್ರ ಜೊತೆ ಮತ್ತೆ ಹೋಗ್ತಿರೋದು. ಇಲ್ಲೇ ಇದಾರಲ್ಲ, 2 ಬೂಜ, ಬ್ಲ್ಯಾಕ್ ಒಂದು ವೈಟ್ ಒಂದು ನಮ್ಮ ಜೊತೆನೇ ಬರ್ತಾ ಇದೆ. ನೆಕ್ಸ್ಟ್ ಸ್ಟಾಪ್ ಪೂರ್ಣಿಮಾ ಪ್ಯಾಲೇಸು. ಪೂರ್ಣಿಮಾ ಪ್ಯಾಲೇಸ್ ನೆಕ್ಸ್ಟ್ ಸ್ಟಾಪ್. ಸ್ವಿಂಗ್ ಆಮೇಲೆ ಎಕ್ಸ್ಟೆಂಡ್ ಮಾಡಿಸ್ಬಿಟ್ಟವ್ರಲ್ಲ ಇವರು. ನೆಕ್ಸ್ಟ್ ಟೈಮ್ ಬಂದಾಗ ಜಸ್ಟ್ ಎಕ್ಸಾಸ್ಟ್ ಹಾಕ್ಸಿದ್ರು ಅಷ್ಟೇ. ಈ ಸತಿ ಸ್ವಿಂಗ್ ಆಮೇಲೆ ಎಕ್ಸ್ಟೆಂಡ್ ಮಾಡಿಸ್ಕೊಂಡ್ ಬಂದ್ಬಿಟ್ಟವ್ರೆ. ಅಪ್ಪ ಏನು ಗುರೋದು, ಅವ್ರದ್ದು ಗಾಡಿಯಲ್ಲಿ ಪಾಪ್ಸು ಭಟ್ ಅಂತ ಹೊಡಿತಾ ಇದೆ. ಬ್ರಾಕ್ಸ್ ಅಲ್ಲ, ಪೂಜಾ ಆ್ಯಂಡ್ ಬ್ರಾಕ್ಸ್ ಇಸ್ ದಿ ಬೆಸ್ಟ್ ಕಾಂಬಿನೇಷನ್ನು. ಏನು ಚಳಿ ಆಗ್ತಾ ಇದೆ ಗೊತ್ತಾ ಯಪ್ಪ. ಇನ್ನು ಅಲ್ಲಿ ಮೋಹನ್ ಅವರೆಲ್ಲ ಇದ್ದಾರೆ. ಎಲ್ಲ ಸಿಕ್ಕಿದ ಮೇಲೆ ಫುಲ್ ಜಿದಾಲ್ ಬದಲ್ ಮಾಡೋದೆ. ನಮ್ಮ CBRದು ಫಸ್ಟ್ ಇವೆಂಟ್ ಬೇರೆ. ಸೊ ನೋಡೋಣ. ನಾನು ಫಸ್ಟ್ ಫ್ಯೂಯಲ್ ಹಾಕ್ಸ್ಕೊಂಡ್ಬಿಡ್ತೀನಿ ಗುರು. ನವೀಬ್ರು ಅಲ್ಲೇ ಇದ್ದಾರೆ. ಬ್ರೋ 510 ಪವರ್. ಸ್ಕ್ಯಾನರ್ ಕೊಡಿ. ಆಗಿದೆ, ಥ್ಯಾಂಕ್ ಯು. ರವಿಬ್ರವ್ನ ಆ್ಯಡ್ ಆದರು. ಎದೆ ಮೇಲೆ ಬರ್ತಾನಲ್ಲ ಗುರು. ಬನ್ನಿ ಹೋಗೋಣ. ಏನು ಬಂತು ಗುರು ಕಾಲೇಜು. ನಾನು ಈ ಕಾಲೇಜ್ ಇವೆಂಟ್ ಇದು 2ನೇ ಸತಿ ಬರ್ತೀಯ. ಲಾಸ್ಟ್ ಇಯರು ಬಂದಿದ್ವಿ. ಆ್ಯಂಡ್ ಅದ್ರ ಮುಂಚೆ ಸಂಜಿತ್ ಹೆಗಡೆ ಇದೇ ಕಾಲೇಜಲ್ಲಿ ಪರ್ಸ್ಯೂ ಮಾಡ್ತಿದ್ರು. ಇನ್ನು ಅವಾಗಷ್ಟೇ ಸರಿಗಮಪ ಬಂದಿದ್ರು. ಆವಾಗ ಕಾನ್ಸರ್ಟಿಗೆ ಬಂದಿದ್ದೆ. ಸೊ JSSಲ್ಲಿ ತುಂಬ ಸತಿ ಬಂದಿದ್ದೀನಿ. ಬಿಕಾಸ್ ನಮ್ಮ ಅಕ್ಕ ಪೂಜಾ ಇರಲ್ಲ, ಅವರು ಇಲ್ಲೇ ಓದಿದ್ದು, ಇಂಜಿನಿಯರಿಂಗ್ ಇಲ್ಲೇ ಮಾಡಿದ್ದು. ಸೊ ಅವಾಗಿಂದ ಒಂದು 2-3 ಸತಿ ಬಂದು, ಅದಾದ್ಮೇಲಿಂದ ಕಾಲೇಜ್ ಇವೆಂಟ್ ಅಂದ್ಬಿಟ್ಟು 2-3 ಸತಿ. ಲಾಸ್ಟ್ ಇಯರು ಗೆಸ್ಟಾಗಿ ಬಂದಿದ್ದೆ ಅನ್ವೀಲ್ ಮಾಡೋಕ್ಕೆ ಇದನ್ನು, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಫೆಸ್ಟ್ನ. ಹಾಯ್ ಬ್ರೋ, ಆರಾಮ? ಹಾಯ್ ಬ್ರೋ. ಹಾಯ್ ಬ್ರೋ. ಎಲ್ಲಿ ಗಾಡಿ? ಸರ್ವಿಸ್ ಕೊಟ್ಟಿದ್ದೀನಿ, ಅದೇ ಪಾರ್ಟ್ಸ್ ಬಂತಲ್ಲ. ಕೊಟ್ಟಿದ್ದೀನಿ ಓಕೆ. ಇವೆಂಟ್ ಹೇಗೆ ಅನಿಸ್ತಿದೆ? ಸೂಪರ್. ನಾನು ಪ್ರಿಟಿ ಎಕ್ಸೈಟೆಡ್ ಆ್ಯಕ್ಚುಲಿ. ಫಸ್ಟ್ ಇವೆಂಟ್ ಹೆಂಗಿದೆ ರಿಯಾಕ್ಷನ್ಸ್ ಅಂತ. ಬ್ರೋ ಇಲ್ಲ ಹಾಕೊಳ್ಳಿ. ಹಾಯ್ ಬ್ರೋ. ಹಾಯ್ ಬ್ರೋ, ಥ್ಯಾಂಕ್ ಯು. ಹಾಯ್. ಹೆವಿ ಲೇಟ್ ಅಲ್ಲ ನೀವು ಬಂದಿದ್ದು?
ನಾನು ಹೆವಿ ಲೇಟಲ್ಲ ಬಂದಿದ್ದು, ಹೆವಿ ಲೇಟಲ್ಲ ನಾನು ಬಂದಿದ್ದು. ನಾನು ಬರ್ತೀನಿ ಲೇಟ್. Perks of having a supercar. Muscle car. Favorite muscle ನಂದು. ಕ್ರೇಜಿ. ಹಾಯ್ ಬ್ರೋ, ಹೆವಿ ಲೇಟ್ ನಾವು. ನೀವು ಆನ್ ಟೈಮ್ ಬಂದ್ಬಿಟ್ಟಿರಾ ಅಲ್ಲಿಂದ ನೈಸ್ ರೋಡಿಂದ ಬಂದ್ರಾ? ಏನು ಫುಲ್ ಕೊಚ್ಚೆ? ಏನು ಮಾಡೋದು, ನಾನು ಮಳೆಯಲ್ಲೇ ಬಂದೆ. ಓಕೆ ವೈಸ್ ಬನ್ನಿ ಹೋಗೋಣ. ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಮೋಹನ್ ಹಿತೇಶ್ ಬರ್ತಿದ್ದಾರೆ, ಬಟ್ ಇವ್ರು ಹೇಳ್ತಿದ್ದಾರೆ ಹೋಗ್ಬಿಡಿ, ಅವ್ರು ಬಂದ್ಮೇಲೆ ನೋಡೋಣ ಮತ್ತೆ ಕ್ರೌಡು ಸುಮ್ಮನೆ ಇದಾಗುತ್ತೆ ಅಂತ. ಸೆಕ್ಷನ್ ಇದೆ ಗುರು, ಅಕಾರ್ಡು ಮಸ್ತಾಗಿದೆ ಅಕಾರ್ಡ್ ಮಾತ್ರ. ಹಾಯ್ ಬ್ರೋ, ಆರಾಮಾ? ಒಂದು ಫೋಟೋ ತಗೋಬೋಣ? ಹಾಂ ಬ್ರೋ ತಗೊಳ್ಳಿ. ಕ್ರೇಜಿ, ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು ಬ್ರೋ. ಸೈಕು ಅಕಾರ್ಡ್ ಬಿ ಸಿಕ್ಸದು. ಒನ್ ಬೀಸ್ ಬೈಕರ್. ಓ ಬಾನ್ ಬೀಸ್ಟ್ ಬಂದಿಲ್ಲ, ನೀವು ಆಫೀಸು ಕೆಲ್ಸಕ್ಕೆ ಸೇರಿದ್ಮೇಲೆ ಫುಲ್ ಬಿಸಿ. ಹೋಂಡಾ ಇಸ್ ಆಲ್ವೇಸ್ ಹೋಂಡಾ, ಅಕಾರ್ಡ್, ಸಿವಿಕ್ ಎಲ್ಲಾನು. ಹಾಯ್ ಬ್ರೋ, ಆರಾಮಾ? ಆರಾಮ್ ಬ್ರೋ, ನೀವು? ಇಲ್ಲ ಮಳೆ ಬರ್ತಿತ್ತಲ್ಲ ನಾನ್ ಸ್ಟಾಪು. ಹಾಯ್ ಬ್ರೋ, ಆರಾಮಾ? ಏನು ಬ್ರೋ? ಬನ್ನಿ ಒಳಗೆ, ಅಲ್ಲಿ ಸಿಗೋಣ. ಬ್ರೋ ಏನು ಲೈನಪ್ ಇದು. ಕ್ರೇಜಿ ಇವ್ರು ನೋಡಿ ಮೀಟರು. ಹಾಯ್ ಬ್ರೋ, ಮೋಹನ್ ಎಲ್ಲ ಇವಾಗ ಬಂದರು. ಮೋಹನ್ ಹಿತೇಶು. ವಾಟ್ ಇಸ್ ದಿಸ್? ಯಾಕೆ ಲೇಟು? ಮೋಹನು ಹಿಂದೆಗಡೆ ಹಿತೇಶು ಮತ್ತೆ ಮೋಹನ್ ದಿನ. ಆಲ್ಮೋಸ್ಟ್ 4 ಗಂಟೆ ಆಗ್ತಾ ಬಂತು. ಇವಾಗ ಎಲ್ಲ ಲೈನಪ್ ಎಲ್ಲ ಆಗಿದೆ. ಯಾವ ಗಾಡಿ ಏನು ಅಂತ ಎಲ್ಲ ನಿಮಗೆ ಇವಾಗ ತೋರಿಸ್ತೀನಿ. ಬಟ್ ಅಷ್ಟು ಕ್ಲಿಯರಾಗಿ ಗಾಡಿ ಇದೆ ಏನೋ ನನಗೆ ಗೊತ್ತಿಲ್ಲ. ಜಸ್ಟ್ ನಿಮ್ಗೆ ಲೈನಪ್ ತೋರಿಸೋದಾದ್ರೆ ಇಲ್ಲಿ ನೋಡ್ಬೋದು ನೀವು. ಡೇಟೋನಾ 675, ಬೂಜಾ ಜೆನ್3, CBR 650F, ಜೆನ್3 ಇದು ನಮ್ಮ ಜೊತೆ ಬಂತಲ್ಲ, ಹೌದು ಆರ್ಯದು. ಆ್ಯಂಡ್ ನಮ್ಮ CBR ಉದಯ್ ರೆಡ್ಡಿ ಅವ್ರದ್ದು ಬೂಜಾ, ಅವ್ರದ್ದು R1 S1000 RR, ಇಲ್ಲಿ G900 RX10R ಓಲ್ಡ್ ಫೇಸು, ಇಲ್ಲಿ ಬೂಜಾ ಜೆನ್3 ಅಗೇನ್ ಆನಿವರ್ಸರಿ ಎಡಿಷನ್ ವಿಶ್ವದು. ಆ್ಯಂಡ್ 6R ಇದೆ V4S, ಒಂದು 5 ಬ್ಲೇಡ್, ಇಲ್ಲಿ ರಜತ್ ಅವ್ರದ್ದು 6R, ಮತ್ತೆ ಸಾಕ್ಷಿದು R3. ಆ್ಯಂಡ್ ಈ ಕಡೆ ಎಲ್ಲ ಕಾರ್ಸ್ ಇದಾವೆ. ರೋಡ್ ನೋಡ್ಬೋದು ನೀವು, ಫುಲ್ ಎಲ್ಲಿ ನೋಡಿದ್ರು ಕ್ರೌಡ್ಸ್ ಹೆವಿ ಆಗಿದೆ. ಬನ್ನಿ ಇವಾಗ ಕುಂತ್ಕೊಂಡು ತಿಂತಾ ಇದೀವಿ ಲಾಸ್ಟ್ ಬೆಂಚಲ್ಲಿ. ಅವನು ಏನೇ ಆಗ್ಲಿ ಆಕಾಶನೇ ಕೆಳ ಬಿಡ್ಲಿ ಅಂತ ಹೋಗ್ತಾವ್ರಿ. ಬನ್ನಿ ಒಳಗಡೆ ಹೋಗೋಣ. ಒಂದು ನಿಮಿಷ ಆ ಗಾಡಿ ಕ್ಲಿಯರ್ ಮಾಡಿಸ್ಕೊಡ್ತೀನಿ. ಕ್ಲಿಯರ್ ಮಾಡಿ ಜಾಗ ಈಚೆಯಿಂದ ಹಿಂಗೆ ಕಾಣುತ್ತೆ, ಒಳಗಡೆಯಿಂದ ಆ ಫೀಲ್ ಹೆಂಗಿರುತ್ತೆ ಗೊತ್ತಾಗಬೇಕು. ಯಾಕೆ ಒಳಗೆ ಅಷ್ಟೊಂದು ಡಿಜಿ ಫೀಲ್ ಆಗುತ್ತಾ? ಇಲ್ಲ ಬ್ರೋ, ಇಲ್ಗೋ. ಹಾಂ ಹೋಣ ನಡೀರಿ. ಓ ಯಪ್ಪ, ಓ ಕ್ರೇಜಿ.
ಕಾಕ್ಪಿಟ್ ವ್ಯೂ ಡ್ರಿಫ್ಟ್ ಹೊಡಿಬೇಕಾದ್ರೆ ಒಳಗೆ ಹೆಂಗಿರುತ್ತೆ ನೋಡಿ ಗೈಸ್. ಈ ತರ ರೆಗ್ಯುಲರ್ ಬೇಸಿಸ್ ಅಲ್ಲಿ ಡ್ರಿಫ್ಟ್ ಮಾಡ್ತಿದ್ರೆ ಟೈರ್ ಲೈಫ್ ಎಷ್ಟು ಬರುತ್ತೆ? ಆಲ್ರೆಡಿ 4 ಟೈರ್ಸ್ ಔಟ್ ಆಗಿದೆ. 4 ಟೈಮ್ಸ್ ಚೇಂಜ್ ಆಗಿದೆಯಾ ಟೈರು? 2 ಟೈಮ್ಸ್ ಬ್ರೋ. ಓಕೆ 320D ನ ಇದು? 330 Li M Sport ಬ್ರೋ. ಓ 330 Li. ಸ್ಟಾಕ್ ಅಲ್ಲಿ ಸೌಂಡ್ ಬರ್ತಿರೋದಾ ಇದು? ನೋ ಬ್ರೋ, ಇಟ್ಸ್ ಕಂಪ್ಲೀಟ್ ಇದು ಎಕ್ಸಾಸ್ಟ್ ಹಾಕ್ಸಿದ್ದೀನಿ. FI ಎಕ್ಸಾಸ್ಟ್. ಸಟಲ್ ಆಗಿದೆ ಸೌಂಡ್ ಅಲ್ಲ, ಸಕತ್ತಾಗಿದೆ. ಓಕೆ ವಿಲ್ ಮೂವ್. ಸಕತ್ತಾಯ್ತು ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅಪ್ಪ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಗುರು. ಫಸ್ಟ್ ಟೈಮ್ ಒಂದು ಕಾರ್ ಒಳಗಡೆ ಡ್ರಿಫ್ಟ್ ಹೊಡಿಬೇಕಾದ್ರೆ ಕೂತಿದ್ದು ನೆಕ್ಸ್ಟ್ ಲೆವೆಲ್ ಆಗಿತ್ತು. ಬ್ರೋ ಕ್ರೇಜಿ. ಥ್ಯಾಂಕ್ ಯು ಬ್ರೋ. ಕ್ರೇಜಿ. ಬಾಯ್ 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 ಬ್ರೋ. ಥ್ಯಾಂಕ್ ಯು. ಅಪ್ಪ ನೆಕ್ಸ್ಟ್ ಲೆವೆಲ್ ಇತ್ತು ಗುರು. ನೋಡಿ ದೇಸ್ ದಿ ಕಾರ್. ನಾವು ಒಳಗೆ ಕೂತಿದ್ದು FI ಎಕ್ಸಾಸ್ಟ್ ಇದೆಯಂತೆ ಫುಲ್ ಸಿಸ್ಟಮು ಹೀಗಾಗಿತ್ತು. ಎಕ್ಸಾಸ್ಟ್ ಕ್ರೇಜಿ. 330 Li ಸಾಕಾಗಿದೆ ಮಾತ್ರ. ಒಳಗಡೆ ಕೂತಿದಾಗ ಬ್ರೋ ಒಳ್ಳೆ ರೋಲರ್ ಕೋಸ್ಟರ್ ಫೀಲ್ ಆಗ್ತಿತ್ತು ಬ್ರೋ. ರೋಲರ್ ಕೋಸ್ಟರ್ ಕೂತಂಗಿತ್ತು. ಇನ್ಸೈಡ್ ನೋಡಿದ್ರಿ ಆಚೆ ಕಡೆಯಿಂದ ಹೆಂಗೆ ಫೀಲ್ ಹೋಯ್ತು ನೋಡಿ. ಕ್ರೇಜಿ ಗೈಸ್, ವಾಟ್ ಅ ಬ್ಯೂಟಿಫುಲ್ ರೆಸ್ಪಾನ್ಸ್. ಕಾಲೇಜಲ್ಲಿ JSS ಅಲ್ಲಿ ಸಕತ್ತಾಯ್ತು ಗುರು. ನಮ್ಮ ಗಾಡಿನೂ ಫುಲ್ ನೀಟ್ ಆಗ್ಬಿಟ್ಟಿದೆ. ಕ್ರೇಜಿ. ಬನ್ನಿ ಹೋಗೋಣ. ಸಕತ್ತಾಯಿತು ಮಾತ್ರ ಕಾಲೇಜ್ ಇವೆಂಟು ಈ ಸತಿ. ಆ್ಯಂಡ್ CBRದು ಫಸ್ಟ್ ಇವೆಂಟು ಲೇಟ್ ಆಗಿತ್ತು ಅಂತಾನೆ ಅಂತ ಹೇಳ್ಬೋದು. ಯಾರು ಸಿಗೋಣ ಬನ್ನಿ ಗೈಸ್ ಹೋಗೋಣ. ಹಾಂ ಬಾಯ್ ಬ್ರೋ, ಸಿಗೋಣ. ಹಾಂ ಸಿಗೋಣ, ಬಾಯ್ ಬಾಯ್. ಬೆಂಕಿ ಬೆಂಕಿ ಬಾಯ್. ಕ್ರೇಜಿ ಆಗಿತ್ತು ಮಾತ್ರ ಇವೆಂಟು. ಆ್ಯಂಡ್ ನನ್ನ CBR ಅಲ್ಲಿ ಹೆಂಗಂದ್ರೆ ಇನಿಷಿಯಲಿ ಫ್ಲೇಮ್ಸ್ ಬರಲ್ಲ. 100 ಡಿಗ್ರೀಸ್ ಮೇಲೆ ಹೋದಾಗ ಫ್ಲೇಮ್ಸ್ ಬರೋಕ್ಕೆ ಶುರು ಆಗುತ್ತೆ. ಬಟ್ ನಾನು 106 ವರೆಗೂ ನೋಡ್ತೀನಿ. ಅದಾದ್ಮೇಲೆ ಆಫ್ ಮಾಡ್ಬಿಡ್ತೀನಿ. 106, 8, 10 ಮೇಲೆ ಹೋದ್ರೆ ಹೋಗ್ತೀನಿ ಅಂದರೆ ಅವಾಗೇನೆ ಸ್ಟಾಪ್ ಮಾಡ್ಬಿಡ್ತೀನಿ. 10 ಮೇಲೆ ಹೋದಾಗ ರೇವ್ ಮಾಡೋಕ್ಕೆ ಹೋಗಲ್ಲ ನಾನು. ಸೊ ಎಷ್ಟು ಬೇಕು ಅಷ್ಟಲ್ಲೇ. ಓವರಾಲ್ ಇವೆಂಟ್ ಸಗದಾಯಿತು. ಥ್ಯಾಂಕ್ ಯು JSS, ಥ್ಯಾಂಕ್ ಯು ಟೀಮ್ ಇಗ್ನೈಟ್. ಸಗದಾಯಿತು ಇವೆಂಟ್. ಆ್ಯಂಡ್ ಕ್ರೌಡ್ ಆ್ಯಕ್ಚುಲಿ ನಾವು ಲೇಟಾಗಿ ಬಂದ್ವಲ್ಲ, ಸೊ ಅರ್ಧ ಕ್ರೌಡೇ ಹೋಗ್ಬಿಟ್ಟಿತ್ತು. ಇವಾಗ ಕಾಲೇಜೇ ಮುಗಿದೋಗ್ಬಿಟ್ಟಿದೆ. ಓಕೆ ಇವಾಗ ಹೊರಟಿದ್ದೀವಿ. ಕಮಾನ್. ಓಕೆ ಬಾಯ್ಸ್, ಟೈಮ್ ನೋಡಿ 5:15. ಸೊ 5:15 ತನಕ ಇಲ್ಲೇ ಇದ್ವಿ. ಆಲ್ಮೋಸ್ಟ್ ನಾವು ಬಂದು ಒಂದು 3 ಆಗಿತ್ತು, 3:30 ಆಗಿತ್ತು. 2 hours ಚೆನ್ನಾಗಿತ್ತು ಇವೆಂಟು. ಆ್ಯಂಡ್ ಬಾಯ್ಸ್, ಥ್ಯಾಂಕ್ ಯು ಫಾರ್ ಆಲ್ ದಿ ಲವ್ ಯು ಗೈಸ್ ಶವರ್ಡ್ ಆನ್ ಅಸ್. ಸೊ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ತುಂಬ ಜನ ಬಂದು ಮಾತಾಡಿಸಿದ್ರಿ. ಆ್ಯಂಡ್ ದಿಸ್ ಆಲ್ ಪಾಸಿಬಲ್. ನಾವೇನೇನು ಮಾಡ್ತಾ ಇದ್ದೀವಿ ಅದೆಲ್ಲದಕ್ಕೂ ನೀವೇ ಕಾರಣ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಕೊನೆವರೆಗೂ ಇರಲಿ. JSS ಯು ಗೈಸ್ ಶವರ್ಡ್ ಅ ಲಾಟ್ ಆಫ್ ಲವ್. ಇದೇ ಥರ ಕಂಟಿನ್ಯೂ ಆಗಲಿ. ಒಂದು ಟೈಮಲ್ಲಿ JSSಗೆ ನಾನು ಚೋಟು ಎತ್ಕೊಂಡ್ ಬಂದಿದ್ದೆ. ಜಸ್ಟ್ 25,000 rupees ಪಾಕೆಟ್ ಬೈಕು. ಆ ಒಂದು ಬೈಕಿನ ಇವತ್ತಿಗೆ ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಇಟ್ಸ್ ಅ ಲಾಂಗ್ ಜರ್ನಿ. ಆ್ಯಂಡ್ ಈ ಜರ್ನಿಲಿ ನೀವು ನನ್ನ ಕೈ ಜೋಡಿಸೋದಕ್ಕೆ ನಾನು ಲಕ್ಕಿ ಅಂತ ಹೇಳ್ತೀನಿ. ಆ್ಯಂಡ್ ಈ ಜರ್ನಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ನಂಗೆ ಇನ್ನೂ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಜನ ಅಲ್ಲಿ ಬಂದವರು ನನ್ನ ಹತ್ರ ಮಾತಾಡಿಸ್ಬೇಕಾದ್ರೆ ಹೇಳ್ತಿದ್ದೆ ಅದು, ಬ್ರೋ ಅವಾಗ ನೀವು ಚೋಟಲ್ಲಿ ಬಂದಿದ್ರಿ, ಆವಾಗ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವ್ರು ಇವಾಗವರೆಗೂ ನೀವು ವ್ಲಾಗ್ಸ್ ನೋಡ್ತೀವಿ ಅಂತ. ತುಂಬ ಖುಷಿ ಆಯಿತು. ಬಿಕಾಸ್ ಏನೂ ಇರಲಿಲ್ಲ ನನ್ನ ಹತ್ರ. ಒಂದು R15, ಒಂದು ಪಾಕೆಟ್ ಬೈಕು. ಸೊ ಪಾಕೆಟ್ ಬೈಕಲ್ಲಿ ಬಂದು ಫುಲ್ ಹಾವಳಿ ಮಾಡಿ ಹೋಗಿದ್ದೆ. ಸೊ ಆವಾಗ ಏನೂ ಇರಲಿಲ್ಲ. ಲೈಕ್ ನಾವು ಒಂದು R15, ಒಂದು ಪಾಕೆಟ್ ಬೈಕು. ಬಟ್ ಪಾಕೆಟ್ ಬೈಕಲ್ಲಿ ಫುಲ್ ಹಾವಳಿ ಮಾಡಿದ್ದೆ ಇಲ್ಲಿ JSS ಅಲ್ಲಿ. ಸೊ ಅದಾದಮೇಲೆ ಇವಾಗ ಆಫ್ಟರ್ ಅ ಇಯರ್ ನೌ ಐ ಆಮ್ ವಿತ್ ದಿ CBR Fab Blade.
ಅಂಡ್ ಗೈಸ್ ನೀವು JSS ಅಲ್ಲಿ ಓದ್ತಿರೋರಾಗಿದ್ದು ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಅಂಡ್ ನಿಮ್ಮ ಅನಿಸಿಕೆ ಪ್ರಕಾರ ಯಾವ ಬೈಕ್ ಲೌಡೆಸ್ಟ್ ಆಗಿತ್ತು ಈ ಇವೆಂಟ್ ಅಲ್ಲಿ ಅನ್ನೋದನ್ನ ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಸೂಪರ್ ಆಗಿ ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಸ್ ಗಳನ್ನ ಓದಕ್ಕೆ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದೀನಿ. ಮತ್ತೆ ಸಿಗೋಣ ವಿಡಿಯೋಲಿ. ನಮಸ್ಕಾರ.